ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ್ದು ಪ್ರೊ ಕಬಡ್ಡಿ ಸೀಸನ್ 11ಕ್ಕೆ ಗಜಪಡೆ ಹೇಗಿದೆ, ಯಾವ ಥರ ತಯಾರಾಗಿದೆ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಲಿಷ್ಠ ಸ್ಟಾರ್ಟಿಂಗ್ 7 ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟೋನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಲಿಷ್ಠ ಸ್ಟಾರ್ಟಿಂಗ್ 7 ಹೇಗಿದೆ ಅಂತ ನೋಡಿದರೆ, ಮೇನ್ ರೈಡರ್ ಆಗಿ ಸೆಂಟ್ರ್ನಲ್ಲಿ ಅಂದರೆ ಸಿಂಗಲ್ ಆಗಿ ಪ್ರದೀಪ್ ನರ್ವಾಲ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ಇವರು ಸಿಂಗಲ್ ಸಿಂಹ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ ಅಂತ ಹೇಳ್ಬೋದು. ಇವರು ಡುಮ್ಕಿ ಸ್ಪೆಷಲಿಸ್ಟ್. ಇವರ ಡುಮ್ಕಿ ವರ್ಕೌಟ್ ಆದರೆ ನಮ್ಮ ಬುಲ್ಸ್ ತಂಡ ಆ ಮ್ಯಾಚ್ಗಳನ್ನು ಗೆಲ್ಲೋದು ಫಿಕ್ಸ್. ಫ್ರೆಂಡ್ಸ್, ಇನ್ನು ಎರಡನೇದಾಗಿ ಪಾರ್ಥಿವನ್ನು ಲೆಫ್ಟ್ ಕವರ್ನಲ್ಲಿ ಇರುತ್ತಾರೆ. ಇವರು ಅಜಾನುಭಾವು ಗುಂಡುಕಲ್ಲು ಅಂತ ಹೇಳ್ಬೋದು. ನಮ್ಮ ಬುಲ್ಸ್ ತಂಡದ ಗುಂಡುಕಲ್ಲು ಪಾರ್ಥಿವನ್ನವರ ಡ್ಯಾಶ್ಗೆ ಎಲ್ಲ ರೈಡರ್ಗಳು ಪುಡಿ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಸುರೇಂದರ್ ಸಿಂಗ್ ಅವರು ಇರುತ್ತಾರೆ. ಯುಂಬಾ ತಂಡದ ಓಸಿದಿನಲ್ಲಿ ಕ್ಯಾಪ್ಟನ್ ಇದ್ದರು, ಈಗ ನಮ್ಮ ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ. ಇವರು ಕೂಡ ಕವರ್ನಲ್ಲಿ ಬೆಸ್ಟ್ ಆಗಿ ಆಡುತ್ತಾರೆ. ಇನ್ನು ನಾಲ್ಕನೇದಾಗಿ ಸಪೋರ್ಟಿಂಗ್ ರೈಡರ್ ಆದ ಅಜಿಂಕ್ಯ ಪವಾರ್ ಅವರು ಇರುತ್ತಾರೆ. ಇನ್ನು ಐದನೇದಾಗಿ ಜೈ ಭಗವಾನ್ ಅವರು ಕೂಡ ಇರುತ್ತಾರೆ. ಇವರು ಕೂಡ ಸಪೋರ್ಟಿಂಗ್ ರೈಡರ್ ಆಗಿರುತ್ತಾರೆ. ಇನ್ನು ಆರನೇದಾಗಿ ಸೌರಭ್ ನಂದಲ್, ಏಳನೇದಾಗಿ ನಿತಿನ್ ರಾವಲ್ ಅಂತ ಹೇಳ್ಬೋದು. ಕಾರ್ನರ್ಗಳಲ್ಲಿ ಸೌರಭ್ ನಂದಲ್, ನಿತಿನ್ ರಾವಲ್ ಅವರು ಇರುತ್ತಾರೆ. ಸಪೋರ್ಟಿಂಗ್ ರೈಡರ್ ಮಾತ್ರ ಬೆಂಕಿ ಆಗಿದೆ. ಅಜಿಂಕ್ಯ ಪವಾರ್ ಮತ್ತು ಜೈ ಭಗವಾನ್ ಇವರು ಮೂರು ಜನ ರೈಡಿಂಗ್ ಹಾಕಿದರೆ ನಮ್ಮ ಬುಲ್ಸ್ ತಂಡ ಗೆಲ್ಲೋದು ಫಿಕ್ಸ್. ಇನ್ನು ಫ್ರೆಂಡ್ಸ್, ನೀವು RCB ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.